ರಾಜಧಾನಿಯ ಪ್ರಖ್ಯಾತ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಕೊನೆಗೂ ಪೂರ್ಣಾವಧಿ ನಿರ್ದೇಶಕರು ಬಂದಿದ್ದಾರೆ. ಡಾಕ್ಟರ್ ಬಿ ದಿನೇಶ್ ರವರು ಜಯದೇವ ಆಸ್ಪತ್ರೆಯ ನೂತನ ನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನೂತನ ನಿರ್ದೇಶಕರು ಹಲವು ಯೋಜನೆ ಕುರಿತು ಅಭಿಪ್ರಾಯ ಹಂಚಿಕೊಂಡರು. ಸಿಲಿಕಾನ್ ಸಿಟಿಯ ಪ್ರಖ್ಯಾತ ಹೃದ್ರೋಗ ಆಸ್ಪತ್ರೆಯಾದ ಜಯದೇವಗೆ ಕೊನೆಗೂ ಪೂರ್ಣಾವಧಿಯ ನಿರ್ದೇಶಕರು ಬಂದಿದ್ದಾರೆ. ಈ ಹಿಂದೆ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಹೃದ್ರೋಗ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದ ಡಾಕ್ಟರ್ ಬಿ ದಿನೇಶ್ ರವರು ನಿನ್ನೆ ಸಂಜೆಯಿಂದಲೇ ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯ ನೂತನ ನಿರ್ದೇಶಕರಾಗಿ ಅಧಿಕಾರವನ್ನ ಸ್ವೀಕರಿಸಿದ್ರು. ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಡಾಕ್ಟರ್ ಬಿ ದಿನೇಶ್ ರವರು ಜಯದೇವ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಿರ್ದೇಶಕರು, ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಕೇವಲ ಬೇರೆ ಬೇರೆ ಜಿಲ್ಲೆಗಳಿಂದ ಮಾತ್ರವಲ್ಲ, ಬೇರೆ ರಾಜ್ಯಗಳಿಂದಲೂ ಜನ ಬರ್ತಾರೆ. ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಜಯದೇವ ಆಸ್ಪತ್ರೆ ನಿರ್ಮಾಣವಾಗಿದ್ದರೂ ಕೂಡ ಜನರು ಬೆಂಗಳೂರು ಜಯದೇವ ಆಸ್ಪತ್ರೆಗೆ ಬರ್ತಾರೆ. ಹಾಗಾಗಿ ಅವರಿಗೆ ಸರಿಯಾದ ಸೌಲಭ್ಯ ಕೊಡಿಸುವ ವ್ಯವಸ್ಥೆ ಮಾಡ್ತೀವಿ. ಹಾಗೆ ಸಿಬ್ಬಂದಿಗೂ ಸರಿಯಾದ ಸೌಲಭ್ಯ ವ್ಯವಸ್ಥೆ ರೂಪಿಸ್ತೇವೆ. ಜೊತೆಗೆ ಜಿಬಿಎನಲ್ಲಿರೋ 5 ವಿಭಾಗದಂತೆಯೇ ಜಯದೇವ ಆಸ್ಪತ್ರೆಯನ್ನ ಬೆಂಗಳೂರಿನಲ್ಲಿ 5 ವಿಭಾಗವಾಗಿ ವಿಂಗಡಿಸಿ ಇನ್ನಷ್ಟು ಜನರಿಗೆ ಸೌಲಭ್ಯ ಒದಗಿಸುವ ಕುರಿತು ಹೊಸ ಯೋಜನೆಯನ್ನ ಡಾಕ್ಟರ್ ಬಿ ದಿನೇಶ್ ರವರು ಮಾಧ್ಯಮದೊಂದಿಗೆ ಹಂಚಿಕೊಂಡ್ರು. ನಮ್ಮ ಹಾಸ್ಪಿಟ್ಲು ಬಡವರು ಎಲ್ಲರೂ ಇಲ್ಲಿ ಎಲ್ಲ ವರ್ಗದ ಜನಗಳಿಗೂ ಬರ್ತಾರೆ. ಇಲ್ಲಿ ಪ್ರತಿಯೊಬ್ಬ ಬಂದ ರೋಗಿಗಳು ಕೂಡ ಫಸ್ಟ್ ಅವನು ಬಾಗಿಲಿಗೆ ಎಂಟ್ರಾಗ್ತಳಿಂದ ಕೊನೆಗೆ ಅವನು ಆಪ್ರೇಷನ್ ಮಾಡಿಸ್ಕೊಂಡು ಹೋಗೋ ತನಕನೂ ಕೂಡ ನಮ್ಮ ಸಿಬ್ಬಂದಿ ವರ್ಗ, ಗ್ರೂಪ್ ಡಿಗಳಿರ್ಬೋದು, ನರ್ಸಿಂಗ್ ಇರ್ಬೋದು, ನಮ್ಮ ಮಿನಿಸ್ಟ್ರಿಯಲ್ ಸ್ಟಾಫ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಎಲ್ಲರೂ ಕೂಡ ಅತ್ಯಂತ ಕಾಳಜಿ ಇಟ್ಕೊಂಡು ಅವ್ರನ್ನ ಒಂದು ಒಳ್ಳೆಯ ಆರೋಗ್ಯದ ಒಂದು ಇದನ್ನು ಕೊಟ್ಟು ಅವ್ರನ್ನ ನೋಡಿಕೊಂಡು ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ. ಆ ವಿಚಾರದಲ್ಲಿ ಜಯದೇವದಲ್ಲಿ ಯಾವುದೇ ರೀತಿಯ ಒಂದು ಶಿಸ್ತಿಗಾಗಲಿ ಆರೋಗ್ಯ ಕ್ಷೇಮ ನೋಡ್ಕೊಳ್ಳಿಕ್ಕಾಗಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಅಥವಾ ಇರೋದಿಲ್ಲ. ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು 100% ಅವರ ಎಫರ್ಟ್ ಹಾಕಿ ಆ ರೋಗಿಯ ಒಂದು ಪ್ರಾಣವನ್ನು ಉಳಿಸಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಒಟ್ಟಾರೆ ವರ್ಷದ ನಂತರ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಪೂರ್ಣಾವಧಿ ನಿರ್ದೇಶಕರು ಬಂದಿರುವುದರ ಜೊತೆಗೆ ನೂತನ ನಿರ್ದೇಶಕರಾದ ಡಾಕ್ಟರ್ ಬಿ ದಿನೇಶ್ ರವರು ಆಸ್ಪತ್ರೆ ಅಭಿವೃದ್ಧಿಯೊಂದಿಗೆ ರೋಗಿಗಳಿಗೆ ಸಹಾಯಕವಾಗುವ ರೀತಿ ಯೋಜನೆ ಕೈಗೊಳ್ಳಲು ಮುಂದಾಗಿದ್ದು, ಮುಂದಿನ ದಿನಗಳಲ್ಲಿ ಇದರ ಬೆಳವಣಿಗೆ ಯಾವ ರೀತಿ ಇರುತ್ತೆ ಎಂದು ಕಾದು ನೋಡಬೇಕಾಗಿದೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.